ಕರ್ನಾಟಕ ರಕ್ಷಣಾ ವೇದಿಕೆ ಗಜಸೇನೆಯಿಂದ ಪ್ರತಿಭಟನೆ. ಹೌದು ವೀಕ್ಷಕರೇ, ಹಾವೇರಿ ಜಿಲ್ಲಾ ಕೇಂದ್ರದಲ್ಲಿ ಕನ್ನಡಪರ ಸಂಘಟನೆಯ ಕಾರ್ಯಕರ್ತರನ್ನು ಬಂಧಿಸಿದ ಸಿದ್ದರಾಮಯ್ಯ ಸರಕಾರದ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆ ಗಜಸೇನೆ ಜಿಲ್ಲಾ ಘಟಕದ ವತಿಯಿಂದ ಜಿಲ್ಲಾಧ್ಯಕ್ಷ ಮಂಜುನಾಥ ಓಲೇಕಾರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಮನವಿ ಅರ್ಪಿಸಿದರು. ಕರ್ನಾಟಕ ರಾಜ್ಯದಲ್ಲಿ ಕನ್ನಡಕ್ಕೆ ಮೊದಲನೇ ಪ್ರಾಶಸ್ತ್ಯ ಕೊಡಬೇಕು ಮತ್ತು ಪ್ರತಿಯೊಂದು ಅಂಗಡಿ ಮಗ್ಗಟ್ಟುಗಳ ಮುಂದೆ ಕನ್ನಡದಲ್ಲಿ ನಾಮಫಲಕ ಹಾಕಬೇಕೆಂದು ಕನ್ನಡಪರ ಸಂಘಟನೆಗಳು ಹೋರಾಟಕ್ಕಿಳಿದಿವೆ. ಇವರ ಹೋರಾಟವನ್ನ ಸರ್ಕಾರ ವ್ಯವಸ್ಥಿತವಾಗಿ ಹತ್ತಿಕ್ಕುತ್ತಿದೆ ಎಂದು ಸರ್ಕಾರದ ವಿರುದ್ಧ ಪ್ರತಿಭಟನೆ ಕೈಗೊಳ್ಳಲಾಯಿತು. ವರದಿ ಸುರೇಶ ಬೇವಿನಮರದ, ವಿಜಯ ವಾಯ್ಸ್ ನ್ಯೂಸ್ ಕನ್ನಡ, ಹಾವೇರಿ. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಅನ್ಯಾಯ ಅನ್ಯಾಯ. ಕನ್ನಡ ಪರ ಹೋರಾಟಗಾರರನ್ನು ಬಂಧಿಸುವ ಸರ್ಕಾರಕ್ಕೆ ಧಿಕ್ಕಾರ, ಭ್ರಷ್ಟ ಸರ್ಕಾರಕ್ಕೆ ಧಿಕ್ಕಾರ, ಕನ್ನಡ ವಿರೋಧಿ ಸರ್ಕಾರಕ್ಕೆ ಧಿಕ್ಕಾರ. ಏನಿದು ರಾಜ್ಯ, ಏನಿದು ರಾಜ್ಯ, ಗುಂಡಾ ರಾಜ, ಏನಿದು ರಾಜ್ಯ. ಬಿಡಲೇಬೇಕು, ಹೋರಾಟಗಾರರನ್ನು ಬಿಡಲೇಬೇಕು. ಕನ್ನಡ ಪರ ಹೋರಾಟಗಾರರನ್ನು ಬಂಧಿಸಿರುವ ಸರ್ಕಾರಕ್ಕೆ ಧಿಕ್ಕಾರ, ಕನ್ನಡ ಪರ ಹೋರಾಟಗಾರರನ್ನು ಬಂಧಿಸಿರುವ ಸರ್ಕಾರಕ್ಕೆ ಧಿಕ್ಕಾರ. ಅಯ್ಯಯ್ಯೋ ಅಯ್ಯಯ್ಯೋ, ಅನ್ಯಾಯ ಅನ್ಯಾಯ, ಅಯ್ಯಯ್ಯೋ ಅಯ್ಯಯ್ಯೋ, ಅನ್ಯಾಯ ಅನ್ಯಾಯ. ಏನಿದು ರಾಜ್ಯ, ಏನಿದು ರಾಜ್ಯ, ಗುಂಡಾ ರಾಜ್ಯ, ಏನಿದು ರಾಜ್ಯ, ಏನಿದು ರಾಜ್ಯ, ಗುಂಡಾ ರಾಜ್ಯ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಕನ್ನಡ ನಾಮಫಲಕವನ್ನು ಅಳವಡಿಸಿದ ವ್ಯಾಪಾರಸ್ಥರಿಗೆ ಧಿಕ್ಕಾರ, ಕನ್ನಡ ನಾಮಫಲಕವನ್ನು ಅಳವಡಿಸಿದ ವ್ಯಾಪಾರಸ್ಥರಿಗೆ ಧಿಕ್ಕಾರ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಬಂಡವಾಳಶಾಹಿ ಪರವಾಗಿ ನಿಂತಿರುವ ಸರ್ಕಾರಕ್ಕೆ ಧಿಕ್ಕಾರ, ಬಂಡವಾಳಶಾಹಿ ಪರವಾಗಿ ನಿಂತುಕೊಂಡಿರುವ ಸರ್ಕಾರಕ್ಕೆ ಧಿಕ್ಕಾರ. ಬಳಸಬೇಕು. ಎಲ್ಲ ವ್ಯಾಪಾರಸ್ಥರು ತಮ್ಮ ಅಂಗಡಿ ಉದ್ಯಮಿಗಳ ಮೇಲೆ ನಾಮಫಲಕಗಳಲ್ಲಿ ಕನ್ನಡವನ್ನ ಬಳಸಬೇಕಂತಕ್ಕಂಥ ವಿಚಾರವನ್ನ ಸರ್ಕಾರ ಆದೇಶಿಸಿತ್ತು. ಆದರೆ ಆ ಆದೇಶವನ್ನ ರಾಜ್ಯದಲ್ಲಿರುವ ಪರಭಾಷಿಕ ವ್ಯಾಪಾರಸ್ಥರು, ಉದ್ಯಮಿಗಳು ಅದನ್ನ ಕಾರ್ಯರೂಪಕ್ಕೆ ತರದೆ ಏನು ಆಂಗ್ಲ ಭಾಷೆಯಲ್ಲಿ ನಾಮಫಲಕವನ್ನು ಹಾಕಿಕೊಂಡು ತಮ್ಮ ಉದ್ಯಮವನ್ನು ಪ್ರದರ್ಶಿಸುತ್ತಿದ್ರು. ಇದನ್ನ ಖಂಡಿಸಿ ಹಲವಾರು ಬಾರಿ ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಂಡ್ರೂ ಕೂಡ ಅದಕ್ಕೆ ಕಾರ್ಯ ಆಗಲಿಲ್ಲ. ಮೊನ್ನೆ 27ನೇ ತಾರೀಕು ಕರುನಾಡಿನ ಹಿರಿಯ ಹೋರಾಟಗಾರರಾಗಿರ್ತಕ್ಕಂಥ ಡಿ.ಎ. ನಾರಾಯಣಗೌಡರು ಏನು ಆ ಒಂದು ಕನ್ನಡ ನಾಮಫಲಕವನ್ನು ಅಳವಡಿಸ್ತಾ ಇರುವ ಉದ್ಯಮದ ಮೇಲೆ ದಾಳಿಯನ್ನು ಮಾಡ್ತಾರೆ. ಅಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಪೊಲೀಸ್ನವರ ಮೂಲಕ ಅವರನ್ನು ಬಂಧಿಸುವುದರ ಜೊತೆಗೆ ಅವರನ್ನ ಬಹಳಷ್ಟು ಅಮಾನ್ಯವಾಗಿ ನಡೆಸಿಕೊಂಡಿರ್ತಕ್ಕಂಥ ವಿಚಾರವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಗಜಸೇನೆ ತೀವ್ರವಾಗಿ ಖಂಡಿಸುತ್ತದೆ. ಕೂಡಲೇ ರಾಜ್ಯ ಸರ್ಕಾರ ಏನು ನಾರಾಯಣಗೌಡರ ಮೇಲೆ ಹೊಡಿರ್ತಕ್ಕಂಥ ಮೊಕದ್ದಮೆಯನ್ನು ವಾಪಸ್ ಪಡ್ಕೊಂಡು ಇವತ್ತ ಸಾಯಂಕಾಲ ಒಳಗಾಗಿ ಅವರನ್ನ ಬಂಧಮುಕ್ತಗೊಳಿಸಬೇಕು. ಇಲ್ಲದೆ ಹೋದ್ರೆ ನಾಳೆಯಿಂದ ಇಡೀ ರಾಜ್ಯದಲ್ಲಿರುವ ಎಲ್ಲ ಕನ್ನಡ ಪರ ಸಂಘಟನೆಗಳು ಈಗಾಗಲೇ ಬೆಂಗಳೂರಿನಲ್ಲಿ ಸಭೆಯನ್ನ ಮಾಡ್ತಾ ಇದ್ದು ಎಲ್ಲ ಸರ್ಕಾರಿ ಕಚೇರಿಗಳಿರ್ಬೋದು ಬಂದು ಬಿಡದೇ ಇದ್ರೆ
ನಾಳೆ ದಿವಸ ಎಲ್ಲ ಸರ್ಕಾರಿ ಕಚೇರಿಗಳು ಸಾರ್ವಜನಿಕ ಉದ್ಯಮದ ಮೇಲೆ ದಾಳಿಯನ್ನ ಮಾಡುವುದರ ಮೂಲಕ ನಮ್ಮನ್ನು ಕೂಡ ಬಂಧಿಸಲಿ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಮಾನ್ಯ ಪಾಟೀಲ್ ನಾಗರಾಜ್ ಅವರ ನೇತೃತ್ವದಲ್ಲಿ ಸಭೆಯನ್ನ ಮಾಡ್ತಾ ಇದ್ದಾರೆ. ಈ ರಾಜ್ಯದಲ್ಲಿ ತೀವ್ರವಾಗಿ ಹೋರಾಟವನ್ನ ನಡೆಸುವುದಕ್ಕಿಂತ ಪೂರ್ವದಲ್ಲಿ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಮಾನ್ಯ ನಾರಾಯಣಗೌಡರನ್ನ ರಾಜ್ಯದ ಮತ್ತು ಸಾಯಂಕಾಲ ಒಳಗಾಗಿ ಬಂಧನ ಮುಕ್ತ ಮಾಡಬೇಕು ಅಂತೇಳಿ ಮಾನ್ಯ ತಹಸೀಲ್ದಾರರ ಮೂಲಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ನೀಡ್ತಾ ಇದ್ದಾರೆ.